present here. Dear Lions, today we have Lion Dr. Shashidhar Ganguly for Lions Club of Bangalore Kings Installation and Induction Program for the year 2024-25. I would like to give a brief introduction about his journey and achievements. Sir has completed BE in NITK Surathkal, ME in Anna University, MA in SV University, MBA in Indira Gandhi National Open University, New Delhi, PhD in Bangalore University, PGDEL in ಅವೆಲ್ಲವೂ ಕೂಡ ಇದೀಗ ತಾನೇ ಎಲ್ಲವೂ ಕೂಡ ಒಂದು ಪರಿಪೂರ್ಣವಾಗಿದೆ. ಕೊನೆಯದಾಗಿ ನಮ್ಮ ಒಂದು ಮಾತುಗಳನ್ನು ತಾವು ಆಲಿಸೋದಕ್ಕೆ ಎಷ್ಟು ಸಮಸ್ಯೆಯಾಗಿದ್ದರೂ ಗೊತ್ತಿದ್ದಿಲ್ಲ. ಆದರೂ ಕೂಡ ಈಗಾಗಲೇ ಹಲವಾರು ಗಣ್ಯರು ವೇದಿಕೆ ಮೇಲೆ ಇವತ್ತು ಉಪಸ್ಥಿತರಿದ್ದು ಈ ಒಂದು 2024-25ನೇ ಸಾಲಿನ ಲಯನ್ಸ್ ಬೆಂಗಳೂರು ಕಿಂಗ್ಸ್ನ ಒಂದು ಪದಾಧಿಕಾರಿಗಳ ಒಂದು ಪದಗ್ರಹಣ ಮತ್ತು ಹೊಸ ಸದಸ್ಯರ ಸೇರ್ಪಡೆ, ಸೇವಾ ಚಟುವಟಿಕೆ, ಹೀಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮತ್ತು ಈ ಹಿಂದಿನ 2023-24ನೇ ಸಾಲಿನಲ್ಲಿ ಯಾರ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಮಂಜುನಾಥ್ರವರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ್ ಗವಿಯಪ್ಪರವರು, ಖಜಾಂಚಿಗಳಾಗಿರ್ತಕ್ಕಂಥ ಅಡವಿಶೇರವರು ಮತ್ತು ಅವರು ಎಲ್ಲ ತಂಡದ ಒಂದು ಪದಾಧಿಕಾರಿಗಳ ಒಂದು ಬೀಳ್ಕೊಡೆಯ ಒಂದು ಸಮಾರಂಭವನ್ನು ಕೂಡ ಇದೀಗ ನಡೆದಿದೆ. ಈಗಾಗಲೇ ವೇದಿಕೆ ಮೇಲೆ ಹಲವಾರು ಗಣ್ಯರು ಮಾತನಾಡಿದ್ದಾರೆ. ಇನ್ನು ಮಾತನಾಡುವಂಥದ್ದು ಏನಿಲ್ಲ, ನಾವೆಲ್ಲ ಕೃತಿಯಲ್ಲಿ ಮಾಡಿ ತೋರಿಸೋಣ, ಮಾತು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಂತ ಈಗಾಗಲೇ ಚಂದ್ರಶೇಖರ್ ಶೆಟ್ಟಿರ್ ಅವರ ಒಂದು ಅದ್ಭುತವಾದಂಥ ಒಂದು ಎಲ್ರಿಗೂ ಕೂಡ ಒಂದು ಮಾದರಿಯಾಗಿ ನಾವು ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿ ಹೇಳಿಕೊಟ್ಟಿದ್ದಾರೆ. ಯಾಕಂದರೆ ಮನುಷ್ಯ ತನ್ನನಿಗೆ ತಾನು ಉಳ್ಕೊಳ್ಳೋದಕ್ಕೆ, ತಾನು ಬೆಳೆಯೋದಕ್ಕೆ ಅಷ್ಟೇ ಅವ್ರು ಯೋಚನೆ ಮಾಡಬಾರ್ದು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನಾಗಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆನೇ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದೆ. ಇವತ್ತು ಅಂಥ ಒಬ್ಬ ಮಹನೀಯರು ಇವತ್ತು ನಮ್ಮ ಜೊತೆಗಿದ್ದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಕ್ಲಬ್ನ ಇವತ್ತು ಏನು ಅನುಸ್ಥಾಪನಾ ದಿನಾಚರಣೆಯಾಗಿ ನಾವು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಕೂಡ ಶುಭ ಕೋರಿದ್ದಕ್ಕಾಗಿ ಮತ್ತೊಮ್ಮೆ ನಾವು ಲಯನ್ಸ್ ಕ್ಲಬ್ನ ಪರವಾಗಿ ತುಂಬ ಹೃದಯದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು 82 ವರ್ಷ ಅಂತಂದ್ರೂ ಕೂಡ ನಿಜವಾಗೂ ಕೂಡ ಯಾರು ಕೂಡ ನಂಬೋದಕ್ಕಾಗೋದಿಲ್ಲ. ಇವತ್ತು ಕೂಡ ಆ ಒಂದು ಶಕ್ತಿ ಇದೆ, ಆ ಚೈತನ್ಯ ಇದೆ. ಮತ್ತೆ ಇನ್ನೂ ಏನಾದರೂ ಈ ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ತುಡಿತಾ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ನಿಜವಾಗೂ ಕೂಡ ಇನ್ಸ್ಪಿರೇಷನ್ ಆಗಿದೆ, ನಮಗೆ ಮಾದರಿ ಆಗಿದೆ, ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ತಾವೆಲ್ಲೂ ಕೂಡ ಉಲ್ಲಾಸ್ ಪ್ರಭುರವರು ಪರಿಚಯ ಭಾಷಣದಲ್ಲಿ ತಾವು ಕೇಳಿದ್ರಿ. ಮತ್ತು ಅವರೇ ಖುದ್ದಾಗಿ ತಮ್ಮೆಲ್ಲರೂ ಕೂಡ ಅವರ ಒಂದು ಸೇವೆಯನ್ನು ಇವತ್ತು ಸಮಾಜದಲ್ಲಿ ಸರ್ಕಾರಿ ಸಂಸ್ಥೆಯಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿದ್ದರೆ ಅವ್ರನ್ನ ನೋಡುವಂಥ ರೀತಿ ಮತ್ತು ಅವರು ಪಡುವಂಥ ಕಷ್ಟ, ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸರ್ಕಾರಿ ಸಂಸ್ಥೆಯ ಮುಖಾಂತರ ಇವತ್ತು ಸೇವೆ ಅಂತಕ್ಕಂಥದ್ದನ್ನು ಮಾಡಬೇಕಾದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಬಹಳ ಕಷ್ಟದ ಒಂದು ಪರಿಸ್ಥಿತಿಯನ್ನು ಅನುಭವಿಸಿ ಅವ್ರು ಮಾಡಬೇಕಾದಂಥ ಪರಿಸ್ಥಿತಿಯನ್ನು ಅವರು ನೆನೆಸ್ಕೊಟ್ರು. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಏನು ಕ್ಲಬ್ನ ನೂತನ ಒಂದು ಪದಾಧಿಕಾರಿಗಳ ತಂಡಕ್ಕೆ ಒಂದು ಪದಗ್ರಹಣಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮೆಲ್ಲರೂ ಕೂಡ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದಂತ ಲಯನ್ ಶಶಿಧರ್ ಗಂಜಿಗಟ್ಟೂರವರು ಕೂಡ ಅವರು ಕೂಡ ತುಂಬಾ ಹಿರಿಯರು. ಎಲ್ಲಾ ರೀತಿಯ ಸರ್ಕಾರಿ ಸೇವೆಯಿಂದ ಹಿಡಿದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹಲವಾರು ಒಂದು ಸ್ಥಾನಮಾನಗಳಲ್ಲಿ ಅವ್ರ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಬೆಂಗಳೂರು ಜಲಮಂಡಳಿಯ ಮುಖ್ಯ ಅಭಿಯಂತರರಾಗಿ ಅನೇಕ ರೀತಿಯ ಒಂದು ಜವಾಬ್ದಾರಿಗಳನ್ನು ಹೊತ್ತು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಕೂಡ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ನಮ್ಮೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ 2024-25ನೇ ಸಾಲಿನಲ್ಲಿ ಜವಾಬ್ದಾರಿಯುತವಾಗಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಜವಾಬ್ದಾರಿ ಇದೆ, ಯಾರ್ಯಾರು ಯಾವ್ಯಾವ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಹೊಸ ಸದಸ್ಯರ ಒಂದು ಸೇರ್ಪಡೆಗೂ ಕೂಡ ಅವರು ಅನುವು ಮಾಡಿಕೊಟ್ಟಿದ್ದಾರೆ, ಅವ್ರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ದಾರೆ. ಮತ್ತು ಹೊಸ ಸದಸ್ಯರು ಕೂಡ ಅವ್ರ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಲಯನ್ ಶಶಿಧರ್ ಗಂಜಿಗಟ್ಟಿರೋರ್ಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ನಾನು ಒಂದು ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಈ ಹಿಂದಿನ ಅಧ್ಯಕ್ಷರು ಲಯನ್ ಕೆ ಮಂಜುನಾಥ್ರವರು ಅನೇಕ ರೀತಿಯ ಒಂದು ಸೇವೆಯನ್ನ 2 ವರ್ಷಗಳ ಕಾಲ ಸತತವಾಗಿ 2 ಬಾರಿ ಅಧ್ಯಕ್ಷರಾಗಿ ನಮ್ಮ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಕಿಂಗ್ಸ್ನ ಒಂದು ಕ್ಲಬ್ ಅನ್ನ ಜಿಲ್ಲೆಯಲ್ಲಿ
ಒಂದು ಪ್ರತಿಷ್ಠಿತವಾದಂತಹ ಒಂದು ಕ್ಲಬ್ ಅನ್ನೋ ಒಂದು ಮಟ್ಟಕ್ಕೆ ಅವರು ತೆಗೆದುಕೊಂಡೋಗಿದ್ದಾರೆ. ಹಲವಾರು ಕಾಯಂ ಯೋಜನೆಗಳು, ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನು ಮಾಡುವಲ್ಲಿ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ನಾವು ಸಿದ್ಧಗಂಗಾ ಶಾಲೆ ಶಿವನಹಳ್ಳಿಯಲ್ಲಿರ್ತಕ್ಕಂಥದ್ದನ್ನ ನಾವು ದತ್ತು ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಈಗ ME ಪಾಲಿಟೆಕ್ನಿಕ್ ಕೂಡ ಅಲ್ಲೂ ಕೂಡ ಆ ಒಂದು ಕಾಲೇಜನ್ನ ದತ್ತು ತೆಗೆದುಕೊಂಡು ಅಲ್ಲಿ ಯಾವ ಮಳೆ ನೀರು ಕೊಯ್ಲು ಏನು ರೈನ್ ಹಾರ್ವೆಸ್ಟಿಂಗ್ ಮಾಡಿ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅನ್ನೋ ಒಂದು ಕನಸನ್ನ ಕಂಡು ಇವತ್ತು ಅವರು ಆ ಒಂದು ಯೋಜನೆಯನ್ನ ರೂಪಿಸಿದ್ರು. ಅದು ಶಾಶ್ವತವಾದಂತಹ ಯೋಜನೆ. ಆ ಯೋಜನೆಯನ್ನ ಏನು ಇವತ್ತು ಮಾಡಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಕ್ಲಬ್ನ ವತಿಯಿಂದ ಆ ಥೀಮ್ ಪಾರ್ಕ್ಗೆ ಏನೆಲ್ಲ ಒಂದು ವ್ಯವಸ್ಥೆ ಆಗಬೇಕು, ಅದಕ್ಕೆಲ್ಲ ಇನ್ನ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದಕ್ಕೆ ಸೌಲಭ್ಯವನ್ನು ಒದಗಿಸಿ ಅದನ್ನ ಎಲ್ರಿಗೂ ಕೂಡ ಆ ಸೇವೆಗೆ ಅದು ಅನುಭವ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಹಾಗೂ ಅದೇ ರೀತಿ ನಮ್ಮ ಮಂಜುನಾಥ್ ಗವಿಯಪ್ಪರವರು ಕೂಡ ಕಾರ್ಯದರ್ಶಿಗಳು, ಅವರು ಕೂಡ ಈ ಕ್ಲಬ್ನ ನಡೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಸದಸ್ಯರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಅದು ಯಶಸ್ವಿಯಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತೆ ಅಡವೇಶ್ವರಿ ಅವರು ಖಜಾಂಚಿಯಾಗಿ ಶಿಸ್ತುಬದ್ಧವಾಗಿ ಎಲ್ಲ ಒಂದು ರೀತಿಯ ಲೆಕ್ಕಪತ್ರಗಳನ್ನ ಮತ್ತು ಆರ್ಥಿಕ ಸ್ಥಿತಿಯನ್ನ ಸಮತಟ್ಟಾಗಿ ಇಟ್ಕೊಂಡು ಈ ಕ್ಲಬ್ನ ಮುನ್ನಡೆಯೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ತುಂಬಾ ರೀತಿಯಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಯಾರೆಲ್ಲ ಈ ಹಿಂದಿನ ಸಾಲಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಪದಾಧಿಕಾರಿಗಳು ಎಲ್ಲರ ತಂಡದ ಸದಸ್ಯರು ಒಟ್ಟಿಗೆ ಸೇರಿ ಈ ಒಂದು ಕಾರ್ಯವನ್ನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇದೀಗ ತಾನೇ ಒಂದು ಪುಷ್ಪದ ಗಿಡಕ್ಕೆ ಒಂದು ನೀರನ್ನ ನಾವು ಎರೆದು ನಮ್ಮ ಕಾರ್ಯಕ್ರಮವನ್ನ ನೂತನ ಪದಗ್ರಹಣಗೊಂಡ ತಂಡದ ಒಂದು ಉದ್ಘಾಟನೆಯನ್ನ ಮಾಡಿದೀವಿ. 5 ಅದರೊಳಗೆ ಹೂವು ಇದೆ. 5 ಹೂವನ್ನ ನಾನು ಹುಡುಕಿ ಯಾಕೆ ತಂದಿದ್ದೀನಿ ಅಂತಂದ್ರೆ 2-3 ಇತ್ತು. 5 ಹೂವನ್ನ ಒಂದು ಸುಮಾರು ನರ್ಸರಿಗಳಲ್ಲಿ ಹುಡುಕಿ 5 ಒಂದು ಗಿಡವನ್ನ ಹೂವಾಗಿರ್ತಕ್ಕಂಥದ್ದನ್ನು ತಂದಿದ್ದೀನಿ. ಯಾಕೆ ತಂದಿದ್ದೀನಿ ಅಂತಂದ್ರೆ ಈ ಬಾರಿ ನಮ್ಮ ಜಿಲ್ಲೆಯ ವಿಷನ್ 5 ಇದೆ. ಆ 5 ವಿಷನ್ಗೆ 5 ಹೂವುಗಳನ್ನ ಇವತ್ತು ಸಾಂಕೇತಿಕವಾಗಿ ಅದು ಇರಬೇಕು ಅನ್ನೋ ಮಟ್ಟಿಗೆ ಅದನ್ನ ಇವತ್ತು ತಂದಿರತಕ್ಕಂಥದ್ದು. ಇವತ್ತು ಏನು ಹಂಗರ್ ಇರ್ಬೋದು, ಮತ್ತೆ ಡಿಜಿಟಲ್ ಲೈಬ್ರರಿ ಇರ್ಬೋದು, ಮತ್ತೆ ಟ್ರಾಫಿಕ್ ಅವೇರ್ನೆಸ್